Hey guys, welcome back to my YouTube channel. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಡೈಲಿ ವ್ಲಾಗ್ ಸೀರೀಸ್ ಹಾಕ್ತಾ ಇದ್ದೆ. ಸೊ ಆವಾಗ ಒಂದು ಸತಿ ನಾನು ಉಲ್ಟಾ ಪಾಲಕ್ ಪನ್ನೀರ್ ರೆಸಿಪಿನ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇಟ್ಸ್ ಆ್ಯಕ್ಚುಲಿ ಟ್ರೆಂಡಿಂಗ್ ಆನ್ ಇನ್ಸ್ಟಾಗ್ರಾಮ್. ಐ ಥಿಂಕ್ ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಡನ್ ಇಟ್. ಸೊ ಐ ಥಾಟ್ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಉಲ್ಟಾ ಪಾಲಕ್ ಪನ್ನೀರ್ ಮಾಡಿದ್ದೆ. ಇಟ್ ಟೇಸ್ಟೆಡ್ ಸೋ ಗುಡ್. ಸೊ ಐ ಥಾಟ್ ಐ ವಿಲ್ ಆ್ಯಕ್ಚುಲಿ ಡೂ ಇಟ್ ಫಾರ್ ಯು ಗೈಸ್ ಆ್ಯಂಡ್ ಶೋ ಯು ದ ರೆಸಿಪಿ. ಸೊ ನಾನು ಚಪಾತಿ ಜೊತೆ ಮಾಡ್ಕೊಂಡು ತಿಂದೆ. ಯು ಕ್ಯಾನ್ ಆಲ್ಸೋ ಹ್ಯಾವ್ ಇಟ್ ವಿತ್ ಬಾಸ್ಮತಿ ರೈಸ್ or ಘೀ ರೈಸ್. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸ್: 2 ಕಟ್ ಪಾಲಕ್ ಸೊಪ್ಪು, ಸ್ವಲ್ಪ ಬಟಾಣಿ, ಜೀರಿಗೆ, ಜಿಂಜರ್ ಪೇಸ್ಟು ಬೇಕು, ಬಟ್ ಇಲ್ಲಿ ತೋರ್ಸೋಕ್ಕೆ ಮರ್ತೋಗಿದ್ದೀನಿ. ಈರುಳ್ಳಿ, ಟೊಮೆಟೊ ಆ್ಯಂಡ್ ಪನ್ನೀರ್ ಪೇಸ್ಟ್. ಪನ್ನೀರ್ ಪೇಸ್ಟ್ ಇಸ್ ವೆರಿ ಸಿಂಪಲ್. ಮಿಕ್ಸರ್ ಗ್ರೈಂಡರ್ಗೆ ಪನ್ನೀರ್ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕು. ಈ ಥರ ಇಟ್ ಶುಡಿಂಟ್ ಬಿ ಲೈಕ್ ತುಂಬ ಗ್ರೀನಿಯಾಗಿ ಮಧ್ಯದಲ್ಲಿ ಪನ್ನೀರ್ ಪೀಸಸ್ ಸಿಗದೇ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಮಿಕ್ಸ್ಡ್ ಪೌಡರ್ಸ್ಗೆ ನಿಮಗೆ ಜೀರಾ ಪೌಡರ್, ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲ ಸಾಕು. ಸೊ ಒಂದು ಬಾಣಲಿಲಿ ಆ್ಯಡ್ ಸಮ್, ಯು ಕ್ಯಾನ್ ಆ್ಯಡ್ ಬಟರ್ ಆಲ್ಸೋ, ಬಟ್ ನನಗೆ ಬಟರ್ಗಿಂತ ಬಿಕಾಸ್ ಐ ಆಮ್ ಆನ್ ಡಯಟ್ ಅ ಲಿಟಲ್ ಬಿಟ್, ಸೊ ಆನ್ ಆ್ಯಂಡ್ ಆಫ್. ಸೊ ನಾನು ಬಟರ್ ತಗೊಂಡಿಲ್ಲ. ಐ ಜಸ್ಟ್ ಆ್ಯಡೆಡ್ ಲೈಕ್ 2 ಸ್ಪೂನ್ಸ್ ಆಫ್ ಆಯಿಲ್ ಆ್ಯಂಡ್ ಫೈನ್ಲಿ ಚಾಪ್ಡ್ ಆನಿಯನ್ಸ್ ಆ್ಯಂಡ್ ಜಿಂಜರ್ ಪೇಸ್ಟ್ 1 ಸ್ಪೂನ್. ಇದಿಷ್ಟು ಹಾಕ್ಬಿಟ್ಟು ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಯು ಕ್ಯಾನ್ ಆಲ್ಸೋ ಆ್ಯಡ್ ಗಾರ್ಲಿಕ್ ಪೇಸ್ಟ್ or ಗಾರ್ಲಿಕ್ ಚಂಕ್ಸ್. ಬಿಕಾಸ್ ನಮ್ಮ ಮನೇಲಿ ಗಾರ್ಲಿಕ್ ತಿನ್ನಲ್ಲ, ಲೈಕ್ ಅಮ್ಮ ಆ್ಯಂಡ್ ಅಪ್ಪ. ಐ ಡಿಂಟ್ ಆ್ಯಡ್ ಗಾರ್ಲಿಕ್, ಬಟ್ ಗಾರ್ಲಿಕ್ ಪೀಸಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಫಸ್ಟ್ ಟ್ರೈ ಮಾಡಿದಾಗ ಗಾರ್ಲಿಕ್ ಪೀಸಸ್ ಹಾಕಿದೆ. ಸೊ ಯು ಕ್ಯಾನ್ ಆ್ಯಡ್ ದಟ್ ಆಸ್ ವೆಲ್. ಸೊ ಟೊಮೆಟೊ ಆ್ಯಡ್ ಮಾಡಿದ್ಮೇಲೆ ಆ್ಯಡ್ ಲಿಟಲ್ ಸಾಲ್ಟ್ ಸೊ ದಟ್ ದ ಟೊಮೆಟೊ ಗೆಟ್ಸ್ ಕುಕ್ಡ್ ಬೆಟರ್ ಆ್ಯಂಡ್ ಆಲ್ಸೋ ಫಾಸ್ಟರ್. ಸೊ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡಿದ್ರೆ ಬೇಗ ಕುಕ್ ಆಗುತ್ತೆ ಆ್ಯಂಡ್ ನಮಗೆ ತುಂಬ ಹೋಳ್ ಥರ ಇಲ್ಲದೇ ಇದ್ದರೆ ಚೆನ್ನಾಗಿರುತ್ತೆ. ಸೊ ಜಸ್ಟ್ ಮೇಕ್ ಶ್ಯೂರ್ ದ ಟೊಮೆಟೊ ಈಸ್ ಸೂಪರ್ ಸಾಫ್ಟ್. ಆಮೇಲೆ ನಾವು ಕಟ್ ಮಾಡಿರೋ ಅಂಥ ಪಾಲಕ್ ಸೊಪ್ಪನ್ನ ಹಾಕೋಬೇಕು. ಸೊ ಒನ್ ಥಿಂಗ್ ಇಸ್ ಲೈಕ್ ನಾನು 2 ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೆ. ಆಲ್ಮೋಸ್ಟ್ 4 ಪೀಪಲ್ಗೆ ಆಯಿತು. ಸೊ ನೀವು ನೋಡ್ಕೊಂಡು ತೊಗೊಳ್ಳಿ, ಯಾಕಂದರೆ ಸೊಪ್ಪೆಲ್ಲ ಏನಾಗುತ್ತೆ ಅಂದರೆ ಒನ್ಸ್ ಯು ಕುಕ್ ದೆಮ್ ಅಲ್ಲ, ಇಟ್ ಆಲ್ಮೋಸ್ಟ್ ರೆಡ್ಯೂಸಸ್ ಟು ಹಾಫ್ ದ ಅಮೌಂಟ್ ಆಫ್ ನೀವು ಫಸ್ಟ್ ಏನು ತೊಗೊಂಡೋ ಅದಕ್ಕೆ ಹಾಫಿಗೆ ರೆಡ್ಯೂಸ್ ಆಗುತ್ತೆ. ಸೊ ಜಸ್ಟ್ ಮೇಕ್ ಶ್ಯೂರ್ ಯು ಟೇಕ್ ದ ಕರೆಕ್ಟ್ ಕ್ವಾಂಟಿಟಿ. ಸೊ 2 ಕಟ್ಟಿಗೆ 4 ಪೀಪಲ್ಗೆ ಆಯಿತು. ಸೊ ಯು ಕ್ಯಾನ್ ಸಿ ಹೌ ಮಚ್ ಯು ವಾಂಟ್. ಸೊ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಗಿ ಅದ್ರದ್ದು ರಾ ಸ್ಮೆಲ್ ಆ್ಯಂಡ್ ಟೇಸ್ಟ್ ಹೋದ್ಮೇಲೆ ಅದಕ್ಕೆ ದ ಮಿಕ್ಸ್ಡ್ ಪೌಡರ್ಸ್ ಆ್ಯಂಡ್ ಬಟಾಣಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲಾಂಗ್ ವಿತ್ ಸಾಲ್ಟ್ ಟು ಟೇಸ್ಟ್. ಸೊ ಬಟಾಣಿ ನಾನು ಫ್ರೋಝನ್ ತೊಗೊಂಡಿದ್ದೆ, ಸೊ ಕ್ವಿಕ್ಕಾಗಿ ಆಯಿತು. ಇಲ್ಲಾಂದರೆ ನೀವು ಬೇಯಿಸ್ಕೊಂಡು ಫಸ್ಟೇ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಫೈನಲಿ ಆ್ಯಡ್ ದ ಪನ್ನೀರ್ ಪೇಸ್ಟ್ ಆ್ಯಂಡ್ ಸ್ವಲ್ಪ ಫ್ರೈ ಮಾಡಿದ್ರೆ ಅಂಟಿಲ್ ದ ಪನ್ನೀರ್ದು ರಾ ಸ್ಮೆಲ್ ಹೋಗೋವರೆಗೂ ಇಟ್ ಈಸ್ ಡನ್. ಇಟ್ ಈಸ್ ದಿಸ್ ಸಿಂಪಲ್ ಅಷ್ಟೇ. ಕಲರ್ ಇದು ಸ್ವಲ್ಪ ಆರೆಂಜಿಶ್ ಇದೆ ಬಿಕಾಸ್ ಐ ಆ್ಯಡೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್. ನಾನು ಮಾಡಿದಾಗ ಬರೀ ನಾರ್ಮಲ್ ಚಿಲ್ಲಿ ಪೌಡರ್ ಹಾಕಿದೆ, ಸೊ ಇಷ್ಟೊಂದು ಕಲರ್ ಬಂದಿರಲಿಲ್ಲ. ಸೊ ಇಟ್ ಓಕೆ, ಕಲರ್ ಡಸಂಟ್ ಮ್ಯಾಟರ್ ಬಿಕಾಸ್ ಟೇಸ್ಟ್ ಆಲ್ಮೋಸ್ಟ್ ರಿಮೇನ್ಸ್ ದ ಸೇಮ್ ಆ್ಯಂಡ್ ಐ ಟೋಟ್ಲಿ ಲವ್ಡ್ ಇಟ್. ನೀವು ಟ್ರೈ ಮಾಡಿ, ಲೆಟ್ ಮಿ ನೋ ಇಫ್ ಯು ಲೈಕ್ ಇಟ್. ಸಿ ಯು ಸೂನ್ ಇನ್ ಅನದರ್ ವ್ಲಾಗ್. ಅಂಟಿಲ್ ದೆನ್, ಟೇಕ್ ಕೇರ್.